ಗಣಪತಿ ಬಪ್ಪ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇದು ಗಣೇಶ ಚತುರ್ಥಿಯ ಲಾಗ್ ಕಂಟಿನ್ಯೂ ಆಗಿದೆ, ಅಮ್ಮನ ಮನೆಯದು. ಸೊ ಯಾರಾದರೂ ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ. ನಾನು ಕೂಡ ರೆಡಿಯಾಗಿ ಹೋಗಿದ್ದೆ. ಹೋದ ತಕ್ಷಣ ಅಮ್ಮ ಇಲ್ಲಿ ಗಿನ್ನ ಕೊಟ್ಟಿದ್ಲು ತಿನ್ನಲಿಕ್ಕೆ ಅಂತ ಹೇಳಿ, ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ. ಅದಾದ ನಂತರ ಎಲ್ಲರೂ ಕೂಡ ಕ್ಲೋಸಪ್ಪನ್ನು ಕೊಟ್ಟರು ಇಲ್ಲಿ ಕ್ಯಾಮ್ರಾಗೆ. ಇಲ್ಲಿ ಅಮ್ಮನ ಮನೆಯದು 5 ದಿನದ ಗಣೇಶ ಇರೋದ್ರಿಂದ ನಾನು ಕೊನೆಯದಾಗಿನೇ ಹೋಗಬೇಕಾಯಿತು. ಅದಾದ ನಂತರ ಇಲ್ಲಿ ರಕ್ಷಾಬಂಧನ ಕೂಡ ಮಾಡ್ಕೊಂಡ್ಬಿಟ್ಟೆ, ಯಾಕಂದರೆ ನಾನು ರಕ್ಷಾಬಂಧನಕ್ಕೆ ಊರಿಗೆ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ಗಣೇಶ ಹಬ್ಬ ಇರೋದ್ರಿಂದ ಆವಾಗಲೇ ನಾನು ನನ್ನ ಅಣ್ಣನಿಗೆ ಮತ್ತು ತಮ್ಮನಿಗೆ ರಾಖಿಯನ್ನು ಕಟ್ತೀನಿ. ಸೊ ಯಾರಾದರೂ ನನಗೆ ಕಮೆಂಟ್ ಮಾಡ್ಬೋದು, ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಅತ್ತಿಗೆಯರು ಕೂಡ ಇವರಿಗೆ, ನಮ್ಮ ಯಜಮಾನರಿಗೆ ರಾಖಿಯನ್ನು ಕಟ್ಟಿ ಇವ್ರಿಗೂ ಕೂಡ ಗಿಫ್ಟ್ ಎಲ್ಲ ಸಿಕ್ತು. ಅದಾದ ನಂತರ ನಾನು ಕೂಡ ಇಲ್ಲಿ ಸಿಂಪಲ್ಲಾಗಿ ನಮ್ಮ ಅಣ್ಣನಿಗೆ ಮತ್ತು ತಮ್ಮನಿಗೆ ರಾಖಿ ಎಲ್ಲ ಕಟ್ಟಿದೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಹಬ್ಬ ಹರಿದಿನ ಇರೋದ್ರಿಂದ ನಾವು ಅಮ್ಮನ ಮನೆಗೆ ಹೋಗಿ ನಮ್ಮ ಮನೆಯವ್ರನ್ನೆಲ್ಲ ಭೇಟಿ ಆಗ್ಬೋದಂತ ಹೇಳಿ. ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದು ಅಮ್ಮನ ಮನೆಯದು ಕೊನೆಯ ಗಣೇಶ, ಯಾಕಂದರೆ ಇವರು 5 ದಿನ ಮಾತ್ರನೇ ಇಡ್ತಾರೆ. ಹಾಗಾಗಿ ಅವತ್ತೇ ಇದು ಗಣೇಶ ವಿಸರ್ಜನೆ ಕೂಡ ಇತ್ತು. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಆರತಿ ಎಲ್ಲ ಮಾಡ್ಕೊಂಡ್ವಿ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ರಾಮ್ ರಾಮ್ ರಾಮ್. ಇವಾಗ ಇಲ್ಲಿ ಗಣೇಶವನ್ನ ವಿಸರ್ಜನೆ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ತಮ್ಮ ಗಣೇಶನ ಎಲ್ಲ ಕೆಳಗೆ ಎಲ್ಲ ಕೂರಿಸ್ಕೊಂಡು ಪೂಜೆನೆಲ್ಲ ಮಾಡ್ದ. ತೆಂಗಿನಕಾಯಿ ಎಲ್ಲ ಬಡಿದು ನಾವು ಎಲ್ಲ ಕೂಡ ಆರತಿ ಎಲ್ಲ ಮಾಡಿಕೊಂಡು ಇಲ್ಲಿ ಪಟಾಕಿಗಳನ್ನು ಕೂಡ ಹಚ್ಚಿದ್ರು ಮಕ್ಕಳು. ತುಂಬಾ ಖುಷಿಯಾಗಿತ್ತು ಇದು ವಾತಾವರಣ ನೋಡಿ. ಸೊ ಇವ್ರದ್ದು 5 ದಿನದ ಗಣೇಶ ಇರೋದ್ರಿಂದ ನನಗೆ ಸಿಗೋದು ಕೊನೆಯದಾಗಿಲ್ಲ, ಯಾಕೆಂದರೆ ನಾನು ಅತ್ತೆ ಮನೆಗೆ ಹೋಗಿ ಇಲ್ಲಿ ಬರುವವರೆಗೂ 5 ದಿನ ಆಗಿಬಿಟ್ಟಿರತ್ತೆ. ಹಾಗಾಗಿ ನನಗೆ ವಿಸರ್ಜನೆ ಮಾತ್ರನೇ ಸಿಗೋದು ಅಮ್ಮನ ಮನೆಯದು. ಆದರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಇಲ್ಲಿ ಗಣೇಶನ ವಿಸರ್ಜನೆ, ಇಲ್ಲೇ ಒಂದು ಸಮೀಪದಲ್ಲಿ ಒಂದು ಬಾವಿ ಇದೆ. ಸೊ ಅಲ್ಲಿ ಗಣೇಶನ ವಿಸರ್ಜನೆಯನ್ನು ಮಾಡ್ತಾರೆ. ಸೊ ಪ್ರತಿ ವರ್ಷ ಅಪ್ಪನೇ ತಗೊಳ್ತಾ ಇದ್ರು, ಈ ವರ್ಷ ನನ್ನ ತಮ್ಮ ತಗೊಂಡ. ಸೊ ತಮ್ಮ ಮತ್ತು ತಮ್ಮನ ಹೆಂಡತಿ ಅವರಿಬ್ಬರು ಕೂಡ ಪೂಜೆನೆಲ್ಲ ಚೆನ್ನಾಗಿ ಮಾಡಿಕೊಂಡ್ರು. ಸೊ ಎಷ್ಟೊಂದು ಬೇಜಾರಾಗತ್ತಲ್ವ ಗಣೇಶ ಹೋಗುವಾಗ. ಸೊ ಬರುವಾಗ ಎಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀವಿ, ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಅವನನ್ನು ಪೂಜಿಸ್ತೀವಿ. ಸೊ ಅದಾದ ನಂತರ ಅವ್ನ ವಿಸರ್ಜನೆ ಇರೋ ಟೈಮ್ನಲ್ಲಿ ತುಂಬಾ ದುಃಖ ಆಗುತ್ತೆ. ಮನೆಯಿಂದ ಯಾರೋ ಒಬ್ಬರು ಹೋದಾಗೆ ನಮಗೆ ಅನಿಸುತ್ತೆ. ಸೊ ನಿಮಗೂ ಕೂಡ ಹೀಗೆ ಅನಿಸುತ್ತಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದು ಸುಮಾರು 9 ಗಂಟೆಗೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಅಂತ ನಾವೆಲ್ಲ ಹೊರಟ್ವಿ. ಸೊ ಕತ್ತಲಿರೋದ್ರಿಂದ ಶೂಟ್ ಏನೂ ಮಾಡಲಿಕ್ಕಾಗಿಲ್ಲ. ಅದಾದ ನಂತರ ನಾವಿಲ್ಲಿ ಗಣಪತಿ ದರ್ಶನವನ್ನು ಮಾಡಬೇಕಂತ ಹೇಳಿ ನಮ್ಮೂರಲ್ಲಿರೋ ಗಣಪತಿಗಳನ್ನು ನೋಡಲಿಕ್ಕೆ ಅಣ್ಣ ತಮ್ಮ ಎಲ್ಲರೂ ಕೂಡ ಹೋದ್ವಿ. ಸೊ ಇದೇ ಫಸ್ಟ್ ಗಣಪತಿ ಆಗಿದೆ. ಸೊ ನಾನು ಪ್ರತಿ ವರ್ಷ ಹೋಗ್ತೀನಿ ಗಣಪತಿ ನೋಡಲಿಕ್ಕೆ, ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾರ್ಯಾರಿಗೆ ಗಣಪತಿ ನೋಡಲಿಕ್ಕೆ ಹೋಗ್ತೀರಾ ಮತ್ತು ಯಾರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ವರ್ಷದಿಂದ ವರ್ಷಕ್ಕೆ ತುಂಬಾ ಚೆನ್ನಾಗಿ ಡೆಕೋರೇಟನ್ನು ಮಾಡಿರ್ತಾರೆ. ಅದಾದ ನಂತರ ಇಲ್ಲಿ ಒಂದು ಸಣ್ಣ ಮನೆ ಇದೆ. ಇದು ಸಣ್ಣ ಮನೆ ಇದೆ ಅಂತ ಅಂದ್ಕೊಳ್ಬಾರ್ದು, ಯಾಕಂದರೆ ಇಲ್ಲಿ ಹೋದ ತಕ್ಷಣ ಇವರು ವರ್ಷ ಕೂಡ ಇಲ್ಲಿ ಡೆಕೋರೇಷನನ್ನು ಮಾಡ್ತಾರೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸೊ ಮನೆಯಲ್ಲಿ ಒಂದು ಕೋಣೆಯನ್ನೇ ಇಟ್ಟಿದ್ದಾರೆ ಇವರು ಗಣಪತಿ ಹಬ್ಬಕ್ಕೆ ಅಂತ ಹೇಳಿ. ಸೊ ನೋಡಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಶ್ರೀಕೃಷ್ಣನ ಅವತಾರವನ್ನು ಇವರು ತೋರಿಸುವಂತಹ ಒಂದು ದೃಶ್ಯವನ್ನು ಸಾದರಪಡಿಸಿದ್ರು. ಸೊ ಇದು ವರ್ಷದಿಂದ ವರ್ಷಕ್ಕೆ ಇವರು ಡಿಫ್ರೆಂಟಾಗಿಯೇ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಗಣಪತಿ ಮಂಡಳಿಗಳಿಗೆ ಹೋಗಿ ಅದಾದ ನಂತರ ಈ ಮನೆಗೆ ಬಂದು ಹೋಗ್ತಾರೆ, ಯಾಕಂದರೆ ಮಿಸ್ ಮಾಡೋದೇ ಇಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಇವರೆಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಮತ್ತು ಯಾವುದಾದ್ರೂ ಒಂದು ಥೀಮನ್ನು ತೆಗೆದುಕೊಂಡು ಇವರು ದೃಶ್ಯವನ್ನು ಸಾದರಪಡಿಸ್ತಾನೆ ಇರ್ತಾರೆ. ಎಲ್ಲ ಗಣಪತಿ ಎಲ್ಲ ನೋಡ್ಕೊಂಡು ಬಂದಮೇಲೆ ಅಮ್ಮ ಇಲ್ಲಿ ಮೋದಕ್ಕೆಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು ಮೋದಕ್, ಹಾಗೆಯೇ ಕುಚ್ಚು ಕಡುಬು ಕೂಡ ಮಾಡಿದರು. ಸೊ ನಾನು ಇದು ವರ್ಷಕ್ಕೊಮ್ಮೆನೇ ತಿನ್ನೋದು, ಹಾಗಾಗಿ ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ವಿಡಿಯೋ ಕೂಡ ಆಲ್ರೆಡಿ ಶೇರ್ ಆಗಿದೆ, ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ.
ಅದಾದ ನಂತರ ನಾವು ಇಲ್ಲಿ ಮಂಡಳಿಯಲ್ಲಿರುವ ಎಲ್ಲ ಗಣಪತಿಗಳನ್ನು ನೋಡಿಕೊಂಡು ಕೊನೆಯದಾಗಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಮಾರನೇ ದಿನವೇ ನಾನು ಪುಣೆಗೆ ಬರಬೇಕಾಗಿತ್ತು, ಹಾಗಾಗಿ ನಾನು ಅಲ್ಲಿಂದ ಬಂದೆ. ಸೊ ತುಂಬಾ ಬೇಜಾರಾಗ್ತಿತ್ತು, ಆದರೂ ಕೂಡ ಅಮ್ಮನಿಗೆ ಮತ್ತು ಅಪ್ಪನಿಗೆ ಟಾಟಾ ಬಾಯ್ ಬಾಯ್ ಹೇಳಿ ನಾನು ಪುಣೆಗೆ ಬಂದೆ. ಇದಾಗಿತ್ತು ಗಣಪತಿ ಲಾಗ್. ಸೊ ಫ್ರೆಂಡ್ಸ್, ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.